ನಾನು ಯಾರ ಪರವೂ ಬ್ಯಾಟಿಂಗ್ ಮಾಡುವವನಲ್ಲ. ತಾಲೂಕಿನ ಸಾರ್ವಜನಿಕರು, ರೈತರು ಹಾಗೂ ನನ್ನ ಕ್ಷೇತ್ರದ ಜನರ ಪರವಾಗಿಯೇ ನಾನು ಸದಾ ನಿಲ್ಲುತ್ತೇನೆ ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ಸ್ಪಷ್ಟಪಡಿಸಿದ್ದಾರೆ. ಗುಬ್ಬಿ ತಾಲೂಕಿನ ಕೋಣನಕೆರೆ ಗ್ರಾಮದ ಕೆರೆ ಸಂಪೂರ್ಣವಾಗಿ ತುಂಬಿದ ಹಿನ್ನೆಲೆಯಲ್ಲಿ ಗಂಗಾಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿ ಮಾತನಾಡಿದ ಅವರು, ಮುಂದಿನ ವರ್ಷದಿಂದ ವಿಕಿಗುಡ್ಡ ಯೋಜನೆಯ ಮೂಲಕ ಈ ಕೆರೆಗೆ ನಿರಂತರವಾಗಿ ನೀರು ಹರಿಯುವ ವ್ಯವಸ್ಥೆ ಮಾಡಲಾಗುವುದೆಂದು ಭರವಸೆಯನ್ನ ನೀಡಿದರು. ಇದೇ ಸಂದರ್ಭದಲ್ಲಿ ರಾಜಕೀಯ ವಿಚಾರಗಳ ಕುರಿತು ಪ್ರತಿಕ್ರಿಯಿಸಿದ ಶಾಸಕ ಶ್ರೀನಿವಾಸ್, ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ದೆಹಲಿಗೆ ಹೋಗಿದ್ದರೆ ಅದು ಅವರ ಕೆಲಸದ ನಿಮಿತ್ತವೇ ಹೊರತು ಬೇರೆ ಯಾವುದೇ ಉದ್ದೇಶವಿಲ್ಲ ಎಂದು ತಿಳಿಸಿದರು. पाद्यमर्घ्यम् आचमनीयं समर्पयामि, पुष्पं समर्पयामि. ಕೆರೆಗೆ ನೀರು ಬಿಡಿಸ್ತಕ್ಕಂಥ ಕೆಲಸ ವರ್ಷ ಮಾಡ್ತಾವ್ರೆ. ಗ್ರಾಮಸ್ಥರು ಮತ್ತು ಎಲ್ಲರೂ ಸೇರ್ಕೊಂಡು ಕೊಪ್ಪ ಕೆರೆಯಿಂದ ಲಿಫ್ಟ್ ಮಾಡ್ತಾ ಇದ್ದೀವಿ. ಮುಂದಿನ ವರ್ಷದಿಂದ ನಾನೀಗಾಗಲೇ ಬಿಕೆಗುಡ್ಡ ಪ್ರಾಜೆಕ್ಟ್ಗೆ 5 ಕೋಟಿ ರೂಪಾಯಿ ರಿಲೀಸ್ ಮಾಡಿಸ್ಕೊಟ್ಟಿದ್ದೀನಿ. ಕೆಲಸ ಶುರು ಮಾಡಿದ್ದಾರೆ. ಮುಂದಿನ ವರ್ಷದಿಂದ ಡೈರೆಕ್ಟ್ ಬಿಕೆಗುಡ್ಡ ಪ್ರಾಜೆಕ್ಟಲ್ಲೇ ನೀರು ಬಿಡ್ತಕ್ಕಂಥ ವ್ಯವಸ್ಥೆಯನ್ನು ಕಲ್ಪಿಸ್ತಕ್ಕಂಥದ್ದು ಮಾಡ್ತೀವಿ. ಮಾಜಿ ಸಂಸದರ ಕಾಣಿಕೆ ಜಾಸ್ತಿ ಇದೆ ಅಂತ ಅವ್ರದ್ದು ಇಲ್ಲ ಇವ್ರದ್ದಿಲ್ಲ ಅಂತ ಹೆಂಗೆ ಹೇಳೋಕ್ಕಾಗುತ್ತೆ? ನೀವು ಯಾರು ಪ್ರಜಾಪ್ರತಿನಿಧಿಗಳು ಯಾರ್ಯಾರು ಇರ್ತಾರೋ ಎಲ್ಲರ ಹೋರಾಟ ಇದ್ದರೆ ಒಂದು ಕೆಲಸಗಳು ಆಗ್ತಕ್ಕಂಥದ್ದು. ಅದ್ರ ಪ್ರಕಾರ ಅವರು ಹೋರಾಟ ಮಾಡಿದ್ದಾರೆ. ಈಗ ಸೋಮಣ್ಣ ಅವರು ಸುಮಾರು ಅಂಡರ್ ಪಾಸ್ ಹಾಕಿದ್ದಾರೆ, ಆಮೇಲೆ ಓವರ್ ಬ್ರಿಡ್ಜ್ ಹಾಕಿದ್ದಾರೆ. ಅವರು ಅವರ ಅವಧಿಯಲ್ಲಿ ಅವರಿಗೆ ಸಿಕ್ಕಿರ್ತಕ್ಕಂಥ ಅವಕಾಶವನ್ನು ಉಪಯೋಗಿಸ್ಕೊಂಡು ಎಲ್ಲರೂ ಅವ್ರ ಕೈಲಾಗಿರ್ತಕ್ಕಂಥ ಕೆಲಸ ಮಾಡ್ತಾರೆ. ಎತ್ತಿನೊಳೆ ಯೋಜನೆಗೆ ಕೇಂದ್ರ ಸರ್ಕಾರ ಒಂದಷ್ಟು ನಿಯಮಗಳನ್ನು ಹಾಕಿ ತಡೆ ಹಿಡಿತಾ ಇದೆ ಅಂತ ಸುದ್ದಿ. ತಡೆ ಹಿಡಿತಾ ಇಲ್ಲ. ನಮ್ಮಲ್ಲಿ ಕೆಲವು ಚಿಕ್ಕ ಇದು ಅರಸೀಕೆರೆ ಭಾಗದಲ್ಲಿ ಫಾರೆಸ್ಟಲ್ಲಿ ಬರುತ್ತೆ, ರಿಸರ್ವ್ ಫಾರೆಸ್ಟಲ್ಲಿ ಒಂದು 5 ಕಿಲೋಮೀಟರ್ 10 ಕಿಲೋಮೀಟರ್ ಆದರೂ ಸ್ವಲ್ಪ ಪೆಂಡಿಂಗ್ ಆಗಿದೆ. ಅದು ಕ್ಲಿಯರ್ ಆದರೆ ನಮ್ಗೆ ಅಪ್ ಟು ತುಮಕೂರು ಕ್ಲಿಯರ್ ಆಗಿದೆ. ಮುಂದಿನ ವರ್ಷ ಬಿಡ್ತೀವಿ ಅಂತ ಹೇಳಿದ್ದಾರೆ. ಮುಂದಿನ ಅವಧಿಯಲ್ಲಿ ಎತ್ತಿನೊಳೆ ತಗೊಂತಕ್ಕಂಥದ್ದನ್ನ ಮಾಡ್ತಾರೆ. ಅಲ್ಲ, ಹೋರಾಟ ಮಾಡೋದಕ್ಕೂ ಕೂಡ ಕೆಲವು ಸಂಘಟನೆಗಳು ರೆಡಿ ಆಗಿರುವಂಥದ್ದು. ಅದಕ್ಕೆ ಹೋರಾಟ ಮಾಡ್ತಕ್ಕಂಥದ್ದಕ್ಕೆ ನಮ್ಮಲ್ಲಿ ಏನಾದರೂ ಪೆಂಡಿಂಗ್ ಇದ್ದರೆ ಹೋರಾಟ ಮಾಡಬೇಕು. ಅದು ಫಾರೆಸ್ಟ್ ಕ್ಲಿಯರೆನ್ಸ್ ಕೊಡಬೇಕು. ಅದು ಸೆಂಟ್ರಲ್ ಗೌರ್ಮೆಂಟ್ ಹೋಗಿದೆ. ಫಾರೆಸ್ಟ್ ಕ್ಲಿಯರೆನ್ಸ್ ಆಗ್ತಿದ್ದಂಗೆ ಅದಕ್ಕೆ ಕಂಪ್ಲೀಟ್ ಆಗುತ್ತೆ. ಗುಬ್ಬಿ ತಾಲೂಕಿಗೆ ಎಷ್ಟು ಅಲೋಕೇಶನ್ ಆಗಿದೆ? ಎಲ್ಲ ಕಡೆ 95 MCFT ನೀರು ಅಲೋಕೇಶನ್ ಆಗಿದೆ. ಎಲ್ಲ ತಾಲೂಕು ಕೆಲವೆಲ್ಲ ಹಿಂದೆ ಮಂತ್ರಿಗಳಾದಂಥವ್ರು ಅವರ ತಾಲೂಕಿಗೆ ಬೇರೆ ತಾಲೂಕನ್ನ ಕಡಿಮೆ ಮಾಡಿ ಹಾಕೊಂಡಿರ್ತಕ್ಕಂಥದ್ದನ್ನ ಮಾಡಿದ್ದಾರೆ. ಹಿಂದೆಲ್ಲವಕ್ಕೂ 95 MCFT ನೀರು ಅಲೋಕೇಶನ್ ಆಗಿದೆ. ನಮ್ಮದು ಕುಡಿಯೋ ನೀರಿಗೆ ಅಲೋಕೇಶನ್ ಆಗಿರ್ತಕ್ಕಂಥ ಕಾಮಗಾರಿಗೆ ಕೈಗೆತ್ಕೊಬೇಕು. ಮೊದಲು ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ ಅಂದರೆ, ಅವರು ಫಸ್ಟ್ ಕೋಲಾರಕ್ಕೆ ತಲುಪಿಸಿದ ಮೇಲೆ ನಿಮ್ಮ ಎಲ್ಲ ಕಾಮಗಾರಿ ತಗೊಳ್ರಪ್ಪ ಅಂತ ಹೇಳಿದ್ದಾರೆ. ಅದಕ್ಕೆ ಒಂದು ಸ್ವಲ್ಪ ನಾವು ವೆಯ್ಟ್ ಮಾಡ್ತಾ ಇದ್ದೀವಿ. ದೆಹಲಿಗೆ ಹೋಗ್ತಾ ಇದ್ದಾರೆ. ಏನು ರಾಜಕೀಯ ಪಲ್ಲಟ ಆಗುವಂಥದ್ದು ಗೊತ್ತಿಲ್ಲ. ಅದ್ರ ಬಗ್ಗೆ ನನಗೆ ಏನು ಗೊತ್ತಿಲ್ಲ. ನಾನು ನಮ್ಮ ತಾಲೂಕು ಏನಾರ ಕೇಳಿ ಹೇಳ್ತೀನಿ, ಬಿಟ್ಟರೆ ನನಗೆ ಹೊರಗಡೆದ್ದು ಏನು ಗೊತ್ತಿಲ್ಲ ನನಗೆ. ಅಲ್ಲ, ಇವತ್ತು ಸಿದ್ದರಾಮಯ್ಯನವರು ಹೋಗ್ತಿದ್ದಾರೆ. 3 ರಾಜ್ಯದ ಸ್ಟೇಟ್ಸ್ ಇಲ್ಲ, ಅವರು ಏನೇನು ಕೆಲಸ ಇರುತ್ತೋ ಹೋಗ್ತಾರೆ. ಅವ್ರು ಡೆಲ್ಲಿಗೆ ಹೋದ್ರೆ ನಾನು ಅದಕ್ಕೆ ಹೆಂಗೆ ರಿಯಾಕ್ಟ್ ಮಾಡಲಿ? ಅವ್ರನ್ನೇ ಕೇಳಿದ್ರೆ ಗೊತ್ತಾಗುತ್ತೆ ಯಾವ ಕಾರ್ಯಕ್ಕೆ ಹೋಗ್ತಾ ಇದ್ದೀವಿ ಅನ್ನೋದು. ಅವ್ರು ಹೇಳ್ತಾರೆ. DK ಶಿವಕುಮಾರ್ ಯಾಕೋ ಬೇಸರದ ಮಾತಾಡ್ತಿದ್ದಾರೆ. ನನ್ನ ಕಾರ್ಯಕರ್ತನಾಗ ಗೊತ್ತಿಲ್ಲ, ಅವ್ರಿಗೆ ಏನು ಬೇಜಾರಾಯಿತು ನನಗೆ ಗೊತ್ತಿಲ್ಲ. ಕಾರ್ಯಕ್ರಮದಲ್ಲಿ ಗೊಲ್ಲಹಳ್ಳಿ ಮಠದ ವಿಭವ ವಿದ್ಯಾಶಂಕರ ಸ್ವಾಮೀಜಿರವರು ಉಪಸ್ಥಿತರಿದ್ದರು. ಕಾಂಗ್ರೆಸ್ ತಾಲೂಕು ಅಧ್ಯಕ್ಷ ವೆಂಕಟೇಶ್, ಗ್ರಾಮ ಪಂಚಾಯಿತಿ ಸದಸ್ಯ ರಮೇಶ್, ಮುಖಂಡರಾದ ಕೊಪ್ಪ ವೆಂಕಟೇಶ್, ಗೌಡ, ಭರತ್, ನಾಗರಾಜು, ಜಂಜೇಗೌಡ, ಹರ್ಷ, ದೊಡ್ಡ ಹನುಮಯ್ಯ, ಬೋಜಣ್ಣ, ಮಹೇಶ್, ಹಲೀಂ ಆಲಂ ಸೇರಿದಂತೆ ಹಲವರು ಭಾಗವಹಿಸಿದ್ದರು. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.